ಅಂತಿಮವಾಗಿ ಬೆಂಗಳೂರು ಗ್ರಾಮಾಂತರಕ್ಕೆ ಡಾಕ್ಟರ್ ಮಂಜುನಾಥ್ ಮೈತ್ರಿ ಅಭ್ಯರ್ಥಿಯಾಗುವ ಸಾಧ್ಯತೆ ದಟ್ಟವಾಗಿದೆ. ಅಧಿಕೃತವಾಗಿ ಘೋಷಣೆ ಆಗಬೇಕಾಗಿದೆ. ಡಾಕ್ಟರ್ ಮಂಜುನಾಥ್ ದೇವೇಗೌಡರ ಅಳಿಯ ಜಯದೇವ ಸಂಸ್ಥೆಯ ಮಾಜಿ ನಿರ್ದೇಶಕ, ಖ್ಯಾತ ವೈದ್ಯ, ಹೃದಯವಂತ ಡಾಕ್ಟರ್ ಮಂಜುನಾಥ್ ಈಗ ಬಿಜೆಪಿ ಚಿಹ್ನೆಯಡಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗೋದು ಫಿಕ್ಸ್ ಆಗಿದೆ. ಜಯದೇವ ಮಾಜಿ ನಿರ್ದೇಶಕ ಡಾಕ್ಟರ್ ಮಂಜುನಾಥ್ ಅಭ್ಯರ್ಥಿಯಾಗುವಲ್ಲಿ ಚನ್ನಪಟ್ಟಣದ ಮಾಜಿ ಶಾಸಕ ಹಾಲಿ MLC CP ಯೋಗೇಶ್ವರ್ ಪಾತ್ರ ಮಹತ್ವದು. ಇಲ್ಲ, ಈ DK ಸುರೇಶ್ ಅವರನ್ನ ಸೋಲಿಸಲೇಬೇಕು, ಅವ್ರ ಸೊಕ್ಕು ಮುರಿಬೇಕು, ಇಲ್ಲಿ ಮೈತ್ರಿ ಅಭ್ಯರ್ಥಿ ಗೆಲ್ಲೇಬೇಕು ಅಂತ ಮೈತ್ರಿ ಮಾಡ್ಕೊಂಡು ಎಲ್ಲ ಓಡಾಡ್ಕೊಂಡು CP ಯೋಗೇಶ್ವರ್ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಕುಮಾರಸ್ವಾಮಿ ಸಾಥ್ ಕೊಟ್ಟಿದ್ದಾರೆ. ನಿಖಿಲ್ ಯಂಗ್ಸ್ಟರ್ಗಳ ಸಾರಥ್ಯ ವಹಿಸಿದ್ದಾರೆ. RR ನಗರ ಶಾಸಕ ಮುನ್ರತ್ನ, ಬೆಂಗಳೂರು ದಕ್ಷಿಣದ ಕೃಷ್ಣಪ್ಪ ಇವರೆಲ್ಲರೂ ಸೇರಿಕೊಂಡು DK ಸುರೇಶ್ ಅವ್ರನ್ನ ಸೋಲಿಸ್ತೀವಿ ಅಂತ ಹೊರಟವ್ರೆ. ಆದರೆ ನಾನು ಕೇಳ್ಪಟ್ಟಂತೆ DK ಸುರೇಶ್ ಇದು ಯಾವುದಕ್ಕೂ ಕ್ಯಾರೆ ಅಂತಿಲ್ವಂತೆ. ನೋ ಡಿಸ್ಕಷನ್. ನರೇಂದ್ರ ಮೋದಿಯೇ ಬಂದು ನಿಂತ್ಕೊಳ್ಳಿ, ಗ್ರಾಮಾಂತರದಲ್ಲಿ ಗೆಲ್ಲದ್ ನಾವೇ. ಯಾರು? DK ಸುರೇಶ್ ಹೇಳ್ತಿರೋದು. ನರೇಂದ್ರ ಮೋದಿನೇ ಬಂದು ನಿಂತ್ಕೊಳ್ಳಿ. ಬಟ್ ಬೆಂಗಳೂರು ಗ್ರಾಮಾಂತರ ಅಂತ ಬಂದಾಗ ನಿಮಗೆ ತುಂಬ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. ಗ್ರಾಮಾಂತರದಲ್ಲಿ 8 ವಿಧಾನಸಭಾ ಕ್ಷೇತ್ರ ಬರುತ್ತೆ. RR ನಗರ ಕೂಡ ಒಂದು. RR ನಗರದಲ್ಲಿ DK ಸುರೇಶ್ ಅಭ್ಯರ್ಥಿಯನ್ನು ಚುನಾವಣೆ ಮಾಡಿದ್ರು. ಆದರೆ DK ಸುರೇಶ್ ಸೋತರು, ಮುನ್ರತ್ನ ಗೆದ್ರು, ಅಂದರೆ ಕುಸುಮ ಸೋತರು. ಬೆಂಗಳೂರು ಸೌತಲ್ಲಿ BJP MLA ಕೃಷ್ಣಪ್ಪ ಗೆದ್ದದ್ದು 50,000 ಲೀಡಲ್ಲಿ. ಬುಡುಗುರುದು MLA ತಾನೆ, ಸುರೇಶ್ ಅಲ್ಲಿ ಏನಿರಲಿಲ್ಲ. ಸುರೇಶ್ ಕೂಡ ಕಳೆದ ಬಾರಿ 2019 MP ಎಲೆಕ್ಷನಲ್ಲಿ 50,000 ಹಿನ್ನಡೆ DK ಸುರೇಶ್ಗೆ. ಕಾರ್ಯಕರ್ತರಿಗೆ ಗೊತ್ತಿಲ್ಲದಂಥ ಅಶ್ವಥ್ ನಾರಾಯಣ್ಗೆ 50,000 ಲೀಡ್ ಕೊಟ್ಟಂಥ ಕ್ಷೇತ್ರ ಬೆಂಗಳೂರು ಸೌತ್. ಆನೇಕಲ್ ಸುರೇಶ್ ಅವ್ರ ಲೀಡ್ ಆಗಿತ್ತು. ಇನ್ನು ಚನ್ನಪಟ್ಟಣ ಅಂತ ಬಂದಾಗ JDS ಪ್ಲಸ್ BJP. ಏನು ಕನಕಪುರದಲ್ಲಿ DK ಸುರೇಶ್ ಅವ್ರಿಗೆ ಏನು ಲೀಡ್ ಆಗ್ಬೋದು? ಕಳೆದ ಬಾರಿ MLA ಎಲೆಕ್ಷನ್ DK ಶಿವಕುಮಾರ್ಗೆ 1,20,000 ಲೀಡ್. 1,43,000 ಓಟು DK ಶಿವಕುಮಾರ್ಗೆ, 19,000 ಚಿಲ್ಲರೆ ಅಶೋಕ್ಗೆ, 20,000 JDS ಕ್ಯಾಂಡಿಡೇಟ್ಗೆ. DK ಶಿವಕುಮಾರ್ ವಿರುದ್ಧವಾಗಿ 47,000 ಜನ ಓಟ್ ಹಾಕಿದ್ರು. 1,90,000 ವೋಟಿಂಗ್ ಆಗಿತ್ತು MLA ಎಲೆಕ್ಷನ್ ಕನಕಪುರದಲ್ಲಿ. 1,90,000 ವೋಟಿಂಗಲ್ಲಿ 1,43,000 ಕಳೆದ್ರೆ ಇನ್ನು 47,000 DK ಶಿವಕುಮಾರ್ ವಿರುದ್ಧ ವೋಟಿಂಗ್ ಆಗಿತ್ತು. 1,43,000 ಮೈನಸ್ 47 ಅಂದರೆ 96,000 ಲೀಡ್ ಬಂತಾಗ DK ಶಿವಕುಮಾರ್ದು. ಅಂದರೆ ವಿರೋಧಿ ಮತಗಳ ಲೆಕ್ಕ ಹಾಕೊಂಡ್ರೆ ಹಂಗೆ DK ಸುರೇಶ್ಗೆ ಈಗಲೂ 97 ಲೀಡ್ ಲೆಕ್ಕಾಚಾರಕ್ಕೆ. ಬಟ್ ಡಾಕ್ಟರ್ ಮಂಜುನಾಥ್ ಅನ್ನುವ ಕಾರಣಕ್ಕೆ, ನರೇಂದ್ರ ಮೋದಿ ಪ್ರಧಾನಿ ಆಗ್ತಾರೆ ಅನ್ನೋ ಕಾರಣಕ್ಕೆ ಅಷ್ಟೊಂದು ಪಾಕೆಟಿಂದ ಓಟ್ ಹೋಗ್ಬೋದಾ DK ಶಿವಕುಮಾರ್ ಕಡೆಯಿಂದ? ಹೌದು, ಹೋಗ್ಬೋದು ಅಂತ ಇದೆ. ಅಂದರೆ DK ಸುರೇಶ್ ಏನೇ ಮಾಡಿದ್ರು 90,000 1,00,000 ಲೀಡ್ ಪಡಿತಾರೆ ಕನಕಪುರದಲ್ಲಿ ಅನ್ನೋ ಚರ್ಚೆ. ಆ 1,00,000 ಲೀಡ್ ಏನು ಪಡಿತಾರೆ DK ಸುರೇಶ್, ಅಷ್ಟೇ ಲೀಡನ್ನು ಡಾಕ್ಟರ್ ಮಂಜುನಾಥ್ ಚನ್ನಪಟ್ಟಣದಲ್ಲಿ ಪಡಿತಾರೆ ಅಂತ. ಯಾಕೆಂದರೆ ಕಾಂಗ್ರೆಸ್ ಮತ ಅಲ್ಲಿ ಕೇವಲ 20,000-30,000 ಅಷ್ಟೇ. 1,80,000 ವೋಟಿಂಗ್ ಆಗುತ್ತೆ ಚನ್ನಪಟ್ಟಣ. 40,000 ಕಾಂಗ್ರೆಸ್ಗೆ ಹೋದ್ರೂ ಇನ್ನು 1,40,000 ಓಟು ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಬರುತ್ತೆ. CP ಯೋಗೇಶ್ವರ್ ಪ್ಲಸ್ ಕುಮಾರಸ್ವಾಮಿ. 1,00,000 ಲೀಡ್ ಆಗುತ್ತೆ ಡಾಕ್ಟರ್ಗೆ ಅಂತ. ಕನಕಪುರದಲ್ಲಿ ಏನು DK ಸುರೇಶ್ ಲೀಡ್ ಪಡಿತಾರೆ ಅಷ್ಟೇ ಲೀಡನ್ನು ಡಾಕ್ಟರ್ ಮಂಜುನಾಥ್ ಚನ್ನಪಟ್ಟಣದಲ್ಲಿ ಪಡಿತಾರೆ. ರಾಮನಗರ ಒಂದು 10,000 ಲೀಡ್ ಆಗುತ್ತೆ ಡಾಕ್ಟರ್ಗೆ. ಮಾಗಡಿ 30,000-40,000 ಲೀಡ್ ಆಗುತ್ತೆ ಡಾಕ್ಟರ್ಗೆ. ಕನಕಪುರ 1,00,000 ಲೀಡ್ ಪಡೆದ್ರೆ DK ಸುರೇಶ್ ಅವ್ರಿಗೆ ಲೀಡ್ ಸಿಗೋದು ಇನ್ನೇನೇ ಇದ್ರು ಅದು ಕುಣಿಗಲಲ್ಲಿ ಸಿಕ್ಕಿದ್ರೆ ಒಂದು 50,000 ಸಿಗ್ಬೋದು, ಇನ್ನೊಂದು 50,000 ಆನೇಕಲ್ಲಲ್ಲಿ ಸಿಗ್ಬೋದು. ನಾವು ಗೆಲ್ತೀವಿ ಅನ್ನೋದು BJPಗರ ವಾದ. ಆದರೆ DK ಸುರೇಶ್ ಚಾನ್ಸೇ ಇಲ್ಲ. 2 ಲಕ್ಷ 3 ಲಕ್ಷ ಲೀಡಲ್ಲಿ ಗೆದ್ದು ಬರ್ತೀನಿ, ಅದ್ಯಾವಂತ ತಡಿತೀರ ತಡೀರಿ ನೋಡೋಣ ಅಂತ DK ಸುರೇಶ್ ನಿಂತವ್ರೆ. ಶಿವಕುಮಾರು ಇದ್ಯಾವುದೋ ಗ್ರಾಮ ಪಂಚಾಯತ್ ಚುನಾವಣೆ ಥರ ಟ್ರೀಟ್ ಮಾಡ್ತಾರೆ. ಅವೆಲ್ಲ ತಲೆ ನನ್ನ ತಮ್ಮ ಚುನಾವಣೆ ಮಾಡ್ತಾನೆ ಅನ್ನೋ ಭರವಸೆ ಅವ್ರಿಗೆ DK ಶಿವಕುಮಾರ್ಗೆ. ಎಲ್ಲರೂ ಹೌದಲ್ವಾ JDS BJP ಸೇರಿಬಿಟ್ಟಿದೆ, ಕಷ್ಟ 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 ಅನ್ನೋ ಚರ್ಚೆಗಳ ನಡುವೆ ನಾನು ಕೂಡ ಅದನ್ನೇ ಅನ್ಕೊಂಡಿರೋದು, ಕಷ್ಟ ಅಲ್ವಾ ಅಂತ. ಬಟ್ DK ಸುರೇಶ್ ಚಾನ್ಸೇ ಇಲ್ಲ. 2-3 ಲಕ್ಷದಲ್ಲಿ ಗೆಲ್ತೀನಿ, ನೋಡ್ತಾ ಇರಿ. ನರೇಂದ್ರ ಮೋದಿ ಬಂದರೂ 1 ಲಕ್ಷದಲ್ಲಿ ಗೆಲ್ತೀನಿ ಅಂತನೋ DK ಸುರೇಶ್ ನಂಬಿಕೆ. ಗೊತ್ತಿಲ್ಲ ಅದು ಹೆಂಗೆ ಅಂತ. ಅವ್ರಿಗೆ ಸ್ಟ್ರಾಟಜಿ ಎಲ್ಲ ವರ್ಕ್ ಮಾಡ್ತಿರೋ ಟೀಮ್ ಬಗ್ಗೆ ನಂಬಿಕೆ ಇದ್ದಂಗಿದೆ ಅವ್ರಿಗೆ, DK ಸುರೇಶ್ ಅವ್ರಿಗೆ. ನೋಡೋಣ ಏನಾಗುತ್ತೆ ಅಂತ. ನಿಮ್ಮ ಪ್ರಕಾರ ಬೆಂಗಳೂರು ಗ್ರಾಮಾಂತರ ಸೆಟ್ಲ್ಮೆಂಟ್ ಯಾರಿಗೆ? ಯಾವಾಗಲೂ DK ಶಿವಕುಮಾರ್ ಫ್ಯಾಮಿಲಿ ಇತ್ತೀಚಿನ ಒಂದು ಪದ ಅಂದರೆ ಸೆಟ್ಲ್ಮೆಂಟ್. ಸೊ ಹಾಗೆ ನಾನು ಆ ಪದ ಬಳಸ್ತಾ ಇದ್ದೀನಿ. ಸೆಟ್ಲ್ಮೆಂಟ್ ಯಾರಿಗಾಗುತ್ತೆ ಗ್ರಾಮಾಂತರದಲ್ಲಿ? ಸುರೇಶ್ ಅವ್ರಿಗಾಗುತ್ತಾ, ಡಾಕ್ಟರ್ ಮಂಜುನಾಥ್ಗಾಗುತ್ತಾ? ಏನು ಕತೆ? ಡಾಕ್ಟರ್ ಮಂಜುನಾಥ್ ಹೃದಯವಂತ, ಒಳ್ಳೆ ವ್ಯಕ್ತಿ, ಗ್ರೇಟ್ ಪರ್ಸನ್. ಜಯದೇವ ಅಂತ ಸಂಸ್ಥೆಯನ್ನು ನಿಜವಾಗ್ಲೂ ದೇವಸ್ಥಾನ ಅನ್ನೋ ಮಟ್ಟಿಗೆ ಪರಿವರ್ತನೆ ಮಾಡಿ, ಲೈಕ್ ಅಂದರೆ ಇಲ್ಲಿ ಕಡಿಮೆಗೆ ಸಿಗುತ್ತೆ, ಇಲ್ಲಿ ಆಗುತ್ತೆ, ಆಗಲ್ಲ ಅಂದ್ರೆ ಇಲ್ಲಿ ಬದುಕ್ತಾರೆ, ಆ ಥರದ ಸೇವೆ ಅನ್ನೋ ರೀತಿ ಜಯದೇವನ ಬದಲಾವಣೆ ಮಾಡಿದರು.
ರಾಜಕೀಯ ಯಾರೋ ಬಲವಂತಕ್ಕೆ ರಾಜಕೀಯಕ್ಕೆ ಬರ್ತಾರ ಡಾಕ್ಟರ್ ಮಂಜುನಾಥ್. ನಿಮ್ಗೆ ಗೊತ್ತಿರಲಿ, ಡಾಕ್ಟರ್ ಮಂಜುನಾಥ್ ಜನಸೇವೆ ಮಾಡಬೇಕು, ಏನಾರ ಬದಲಾವಣೆ ಮಾಡಬೇಕು ಅಂತ ರಾಜಕಾರಣಕ್ಕೆ ಬರ್ತಿದ್ದಾರೆ. ಸೊ ಹಾಗಾಗಿ ಗ್ರೌಂಡಲ್ಲಿ ಡಿ ಕೆ ಶಿವಕುಮಾರ್ ಏನೇ ಇರಲಪ್ಪ, ಇವ್ರು ಒಂಥರ ರಫ್ ಆ್ಯಂಡ್ ಟಫ್, ಇವರು ಹೊರಟರು ಜನ, ಇವರು ಒಂಥರ ಬಿಹೇವ್ ಮಾಡ್ತಾರೆ ಅಂತಂದ್ರು. ಕೆಲಸ ಅಂತ ಬಂದಾಗ ಅವರು ಆ ಜಿದ್ದಿ ಬಿದ್ದು ಕೆಲಸ ಮಾಡ್ಕೊಂಡಿದ್ದಾರೆ ಅಂತ ಜನ ಮಾತಾಡ್ತಾರೆ ಒಂದಷ್ಟು ಜನ. ಡಾಕ್ಟರ್ ಮಂಜುನಾಥ್ ರಾಜಕೀಯದಲ್ಲಿ ಕೂಡ ಒಂದಷ್ಟು ಬದಲಾವಣೆ ಮಾಡ್ತೀನಿ, ನಾನು ಚೇಂಜಸ್ ಮಾಡ್ತೀನಿ ಅಂತ ಬರ್ತಿದ್ದಾರೆ. ಸೊ ಹಾಗೆ ಹೃದಯವಂತ ಡಾಕ್ಟರ್ ಮಂಜುನಾಥ್ ವರ್ಸಸ್ ಡಿ ಕೆ ಸುರೇಶ್, ಇಬ್ಬರು ನಡುವೆ ಯಾರು ಗೆಲ್ತಾರೆ, ಸೆಟ್ಲ್ಮೆಂಟ್ ಯಾರಿಗಾಗುತ್ತೆ, ತಮ್ಮ ಅಭಿಪ್ರಾಯ ಏನು, ಬೆಂಗಳೂರು ಗ್ರಾಮಾಂತರ ಯಾರು ಗೆಲ್ತಾರೆ? ನರೇಂದ್ರ ಮೋದಿನೇ ಬಂದು ನಾನು ಗೆಲ್ತೀನಿ ಅನ್ನೋ ಡಿ ಕೆ ಸುರೇಶ್ ವಿಶ್ವಾಸ ಬಗ್ಗೆ ತಾವೇನು ಹೇಳ್ತೀರಿ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.